ಕರುನಾಡಿನಲ್ಲಿ ಒಬ್ಬ ನಟನನ್ನ ಕೇವಲ ಸಿನಿಮಾಗಾಗಿ ಮಾತ್ರವಲ್ಲದೆ ಆತನ ಗುಣಕ್ಕಾಗಿ ದೇವರೆಂದು ಪೂಜಿಸುತ್ತಾರೆ ಅಂದರೆ ಆ ನಗುಮುಖದ ಒಡೆಯ ಯಾರು ಗೊತ್ತಾ? ಬೆಳ್ಳಿ ಪರದೆಯ ಮೇಲೆ ಪವರ್ ಸ್ಟಾರ್ ಆಗಿ ನಿಜ ಜೀವನದಲ್ಲಿ ಪರಮಾತ್ಮನಾಗಿದ್ದ ನಮ್ಮೆಲ್ಲರ ಪ್ರೀತಿಯ ಅಪ್ಪು. ಮಾರ್ಚ್ 17, 1975 ಜನಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರ ಮುದ್ದಿನ ಮಗ ಲೋಹಿತ್ ಬಾಲನಟನಾಗಿಯೇ ಬೆಟ್ಟದ ಹೂವು ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಅಪ್ರತಿಮ ಪ್ರತಿಭೆ. 2002 ಅಪ್ಪು ಚಿತ್ರದ ಮೂಲಕ ನಾಯಕನಾಗಿ ಎಂಟ್ರಿ ಕೊಟ್ಟು ತಮ್ಮ ಅದ್ಭುತ ಡ್ಯಾನ್ಸ್, ಫೈಟ್ ಮತ್ತು ನಟನೆಯಿಂದ ಇಡೀ ಚಿತ್ರರಂಗವನ್ನೇ ಆಳಿದರು. ಆದರೆ ಪುನೀತ್ ಕೇವಲ ತೆರೆಯ ಮೇಲಿನ ಹೀರೋ ಆಗಿರಲಿಲ್ಲ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ತಿಳಿಯದಂತೆ ಶಕ್ತಿಧಾಮ, ಸಾವಿರಾರು ಬಡಮಕ್ಕಳ ಶಿಕ್ಷಣ ಮತ್ತು ಗೋಶಾಲೆಗಳಿಗೆ ಆಸರೆಯಾಗಿದ್ದ ನಿಜವಾದ ಮಾಣಿಕ್ಯ ಅವರು. ಅಕ್ಟೋಬರ್ 29, 2021 ಆ ನಗು ಶಾಶ್ವತವಾಗಿ ಮರೆಯಾಯಿತು. ಆದರೆ ಕನ್ನಡಿಗರ ಹೃದಯದಲ್ಲಿ ನಮ್ಮ ಕರ್ನಾಟಕ ರತ್ನ ಎಂದೆಂದಿಗೂ ಅಮರ. ನಮ್ಮ ಕರ್ನಾಟಕ ಇತಿಹಾಸ 30 ದಿನಗಳ ಸರಣಿಯ ಇಂದಿನ ಈ ಕತೆ ಇಷ್ಟವಾದರೆ ಅಪ್ಪುಗಾಗಿ ಇದನ್ನು ಈಗಲೇ ಸೇವ್ ಮಾಡಿ ಮತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ಮರೆಯದೆ ಶೇರ್ ಮಾಡಿ. ಧನ್ಯವಾದಗಳು.